ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿಲ್ಲಿ ಬೆಳಿಗ್ಗೆ ತಿಂಡಿಗಾಗಿ ಜೋಳದ ದೋಸೆ ಮಾಡ್ತಿದ್ದೇನೆ. ಜೋಳದ ದೋಸೆ ಮಾಡಲಿಕ್ಕೆ ನಾನಿಲ್ಲಿ ಸ್ವಲ್ಪ ಅಕ್ಕಿ, ಉಪ್ಪು, ಜೋಳದ ಹಿಟ್ಟು ಮತ್ತು ಅರಶಿನ ಹುಡಿ ತಗೊಂಡಿದ್ದೇನೆ. ಕಲರ್ ಬರಲಿಕ್ಕೋಸ್ಕರಾಗಿ ನಾನು ಅರಶಿನ ಹುಡಿಯನ್ನು ಹಾಕ್ತಿದ್ದೇನೆ. ಮರಾಠಿಯಲ್ಲಿ ಇದಕ್ಕೆ ಗವಾರಿ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಇದಕ್ಕೆ ಎಂತ ಹೇಳ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಿ. ನಾನಿಲ್ಲಿ 2 kg ಆಗುವಷ್ಟು ಜೋಳವನ್ನು ತಗೊಂಡಿದ್ದೇನೆ ಹಿಟ್ಟು ಮಾಡಲಿಕ್ಕೆ ಅಂತ ಹೇಳಿ. ಅದಕ್ಕೆ ನಾನೀಗ 1 ಲೋಟ ಆಗುವಷ್ಟು ಅಕ್ಕಿ ಕೂಡ ಮಿಕ್ಸ್ ಮಾಡ್ತಾ ಇದ್ದೇನೆ. ಅಕ್ಕಿ ಮಿಕ್ಸ್ ಮಾಡೋದ್ರಿಂದ ಅದರಲ್ಲಿ ಅಂಟು ಬರ್ತದೆ. ನಮಗೆ ಜೋಳದ ರೊಟ್ಟಿ ಮಾಡಲಿಕ್ಕೆ ಬಾರದವರು ಕೂಡ ಜೋಳದ ರೊಟ್ಟಿಯನ್ನು ಸುಲಭವಾಗಿ ಮಾಡ್ಬೋದು. ಜೋಳ ದೇಹಕ್ಕೆ ತಂಪು. Wanna clear a bottle of Cabernet. Wanna stay home, not even drink. Wanna get out of my own head. Wanna lay down, overthink. I wanna cry every tear I got. Put on a dress, be a stranger's dream. Lock up this heart of mine. Wanna wear it on my sleeve. ನಾನು ಇವತ್ತು ಮಗುವಿನ ಇಂಜೆಕ್ಷನ್ಗಂತ ಹೇಳಿ ರೆಡಿ ಮಾಡ್ತಾ ಇದ್ದೇನೆ. ಇಲ್ಲಿ 1.5 ತಿಂಗಳಿದ್ದು ಇಂಜೆಕ್ಷನ್ ಆ್ಯಕ್ಚುಲಿ ಲೇಟಾಗಿ ಈಗ 3 ತಿಂಗಳಿಗೆ ಕೊಡುವಾಗೆ ಆಯಿತು. ಅದು NIC ಅವರು ಮಾಡಿದ್ದು ತಪ್ಪಿನಿಂದ ಹಾಗೆ ಆದದ್ದು. BCG ಅವರು ಕೊಡಲೇ ಇಲ್ಲ. ಹಾಗಾಗಿ ಇದು ಫಸ್ಟ್ ಡೋಸ್ ಹೋಗುವಾಗ BCG ಕೊಟ್ಟು ಫಸ್ಟ್ ಡೋಸು ಹೋಗುವಾಗ 3 ತಿಂಗಳಾಯಿತು. ಮಗುವಿಗೆ ತೊಂದರೆ ಇಲ್ಲ ಅಂತ ಹೇಳಿದರು ಡಾಕ್ಟ್ರು. ಇಂಜೆಕ್ಷನ್ ಕೊಡ್ತಿದ್ದ ಬೇನೆ ಜೋರು ಸುರಾಗ್ತದೆ. ಅದಕ್ಕೆ ಪ್ಯಾರಾಸಿಟಮಾಲ್ ಕೊರಿಯ ಇಲ್ಲ ಸ್ವೀಟ್ ಕಾರ್ನ್ ಕಂದೇರು ಐಕ್ ಬಂದಿದ್ದೆ. ಸ್ವೀಟ್ ಕಾರ್ನ್ ಬೇಯರದಿ 50 ರೂಪಾಯಿಗೆ 5 ಪೀಸ್ ಕೊಡ್ತೇನೆ. ನಿಗೆಲ್ಲ ಅಲ್ಪ ಏತರ ಇಟ್ಟು ಮನೇಲೆ ಸ್ವೀಟ್ ಕಾರ್ನ್ ಮನ್ಪರೆಗೆ ಉನ್ನೇನ ಯಾನೊಂದು ಕುಕ್ಕರ್ ಹಿಡಿದು ಇದು ಅದಕ್ಕೊಂಚೂರು ಉಪ್ಪು ಪಾಡ್ದು ಬೇಯ್ಪತ್ತದೆ ತೊಂದು ಗ್ಯಾಸ್ 10 ಗಂಟೆ ಪಾಡ್ದು ಮನ್ಪರೆ ಹಾಕೊಡು 3 ಗಂಟೆ ಇಚ್ಚಿ. ಇಲ್ಲಿ ನಾನು ಅಕ್ಕಿ ಮತ್ತು ಬೇಳೆಯನ್ನು ಹೇಗೆ ಕುಕ್ಕರ್ನಲ್ಲಿ ಇಟ್ಟು ಬೇಯಿಸೋದಂತ ಹೇಳ್ತಿದ್ದೇನೆ. ನಾವು 2 ಪಾತ್ರೆ ತಗೊಂಡಿದ್ದೇನೆ. ನಾನಿಲ್ಲಿ ಮೇಲೆ ಇಡುವ ಹಾಗೆ ತಗೊಂಡಿದ್ದೇನೆ. ಅದರಲ್ಲಿ ಒಂದರಲ್ಲಿ ಅಕ್ಕಿ, ಒಂದರಲ್ಲಿ ಬೇಳೆ ಇಟ್ಟಿದ್ದೇನೆ. ಅಕ್ಕಿಗೆ ನೀರು ಹಾಕುವಾಗ ನಾವು 1 ಬೆರಳು ಮುಳುಗಿಸಿ ಅರ್ಧದಷ್ಟು ನೀರು ಮೇಲಿಂದ ತೇಲ್ತಾ ಇರಬೇಕು. 2ಕ್ಕೂ ಉಪ್ಪು ಹಾಕಿ ಇಟ್ಟಿದ್ದೇನೆ. ಇದರ ಉಪಯೋಗ ಏನಂತ ಹೇಳಿದರೆ, ಅನ್ನ ಬೆಂದ ನಂತರ ಅನ್ನವನ್ನು ಬಸಿಬೇಕಾಗೇನಿಲ್ಲ. ಹೀಗೆ ಡೈರೆಕ್ಟಾಗಿ ಊಟ ಮಾಡ್ಬೋದು. ಅಲ್ಲೇ ಸೆಟ್ಲಾಗಿರ್ತದೆ. ನಮ್ಮ ಪಲಾವ್ ನಾವೆಲ್ಲ ಹೇಗೆ ಕುಕ್ಕರಲ್ಲಿ ಹೀಗೆ ಡೈರೆಕ್ಟಾಗಿ ಇಟ್ಟು ಮಾಡ್ತೇವೆ, ಹಾಗೆ ಇದು ಬುತ್ತಿಯಲ್ಲಿ ಹಾಗೆ ಆಗಿರ್ತದೆ. ಇದು ತಿನ್ನಲಿಕ್ಕೆ ಅಕ್ಕಿ ಕೂಡ ಸ್ವಲ್ಪ ರುಚಿಯಾಗಿರ್ತದೆ. ಹೀಗೆ ಇಡುವಾಗ ಕುಕ್ಕರಲ್ಲಿ ಸ್ವಲ್ಪ ನೀರನ್ನು ಇಡಬೇಕು. ನೀರನ್ನು ಇಟ್ಟು ಅದರ ಮೇಲೆ ಈ ಪಾತ್ರೆಯನ್ನು ಇಡಬೇಕು.